ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂತಹ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನೊಂದು ಗ್ರ್ಯಾಂಡ್ ಆದಂಥ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಬ್ರೈಡಲ್ ಸ್ಯಾರಿ ಟಸಲ್ಸ್ನ ರೆಡಿ ಮಾಡಿಕೊಂಡು ಸ್ಯಾರಿಗೆ ಅಟ್ಯಾಚ್ ಮಾಡೋದು. ಸೊ ಒಂದು ಡಿಫ್ರೆಂಟ್ ಆದಂಥ ಡಿಸೈನ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಇದಕ್ಕೆ ನೀವು 800ಇಂದ 850ವರೆಗೂ ಚಾರ್ಜ್ ಮಾಡ್ಕೋಬೋದು. ಬನ್ನಿ ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ ರಿಂಗ್ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಸ್ಮಾಲ್ ಬೀಡು, ರೌಂಡ್ ಬೀಡು, ಅದ್ರ ಜೊತೆಗೆ 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ, ಕ್ರೋಶಾ ನೀಡಲ್ ನಂಬರ್ 11 ಮತ್ತು ಕತ್ರಿ. ಇದಿಷ್ಟು ನಮಗಿಲ್ಲಿ ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ. ಮೊದಲಿಗೆ ನಾವು ರಿಂಗ್ ಬೀಡನ್ನ ತಗೊಂಡಿದ್ದೀವಲ್ಲ, ಆ ಬೀಡನ್ನ ಯೂಸ್ ಮಾಡಿಕೊಂಡು ಆ ಬೀಡ್ಗೆ ನಾವು ಕ್ರೋಶಾ ಡಿಸೈನ್ನ ಮಾಡಬೇಕು. ಡಬಲ್ ಸ್ಟೆಪ್ ಡಿಸೈನ್ನ ಮಾಡಬೇಕು. ನೋಡಿ, ಈ ರೀತಿ ಮೊದಲು ನಾವು 6 ಎಳೆ ದಾರ ಏನು ಸುತ್ತಿಟ್ಕೊಂಡಿರ್ತೀವಲ್ಲ, ಆ ದಾರನ ಮೊದಲು ರಿಂಗ್ ಬೀಡ್ ಒಳಗಡೆಗೆ ಹಾಕ್ಕೊಂಡು ಗಂಟು ಹಾಕ್ಕೊಂಡ್ಬಿಡ್ಬೇಕು. ಫಸ್ಟು ಅದನ್ನು ಲಾಕ್ ಮಾಡ್ಕೋಬೇಕು. ದಾರನ ರಿಂಗ್ ಬೀಡ್ಗೆ ಲಾಕ್ ಮಾಡ್ಕೋಬೇಕು. ನಾವು ಹೆಂಗೆ ಸೀರೆಗೆ ಲಾಕ್ ಮಾಡ್ತೀವಲ್ವ, ಆ ರೀತಿ ನೀವು ರಿಂಗ್ ಬೀಡ್ಗೆ ಲಾಕ್ ಮಾಡ್ಕೊಳ್ಳಿ. ನೀವು ಏನು ಹೋಲ್ ಇದೆಯಲ್ಲ ಅದರೊಳಗಡೆ ತಗೊಂಡು ಅಲ್ಲಿಗೆ ಗಂಟು ಹಾಕ್ಕೊಬೋದು, ಅಥವಾ ಡೈರೆಕ್ಟಾಗಿ ಹಾಗೇ ಗಂಟು ಹಾಕ್ಕೊಳ್ಬೋದು. ಯಾವ ಥರನಾದರೂ ಮಾಡ್ಕೋಬೋದು. ನಾನು ನೋಡಿ ಈ ಹೋಲ್ ಒಳಗಡೆಗೆ ಈ ರೀತಿ ಗಂಟು ಹಾಕ್ಕೊಳ್ತಾ ಇದ್ದೀನಿ. 1-2 ಗಂಟು ಹಾಕ್ಕೊಂಡು ಟೈಟಾಗಿ ಕಟ್ಕೊಂಬಿಡಿ. ರಿಂಗ್ ಬೀಡ್ಗೆ ಮೊದಲು ಈ ರೀತಿ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ನಾವು ಡಿಸೈನ್ನ ಶುರು ಮಾಡೋಕ್ಕೆ ಮುಂಚೆ ಈ ಥರ ಲಾಕ್ ಮಾಡಿಕೊಂಡೆ ಡಿಸೈನ್ನ ಶುರು ಮಾಡ್ಕೊಳಕ್ಕಾಗೋದು. ಸೊ ನೋಡಿ, ಈ ರೀತಿ 1-2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡಬೇಕು. ಕಟ್ಕೊಂಡು ಆ ನಂತರ ನಾವು ನೆಕ್ಸ್ಟ್ ಡಿಸೈನ್ನ ಶುರು ಮಾಡ್ಕೋಬೇಕು. ಇವಾಗ ಲೆಫ್ಟ್ ಹ್ಯಾಂಡಿಂದ ದಾರನ ಬ್ಯಾಲೆನ್ಸ್ ಮಾಡ್ಕೊಳ್ಳೋಣ. ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಇವಾಗ ಆ ಥ್ರೆಡ್ನ ನೀವೇನು ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ನೋಡಿ ಈ ರೀತಿ ಒಂದು ಲಾಕ್ ಮಾಡ್ಕೊಂಬಿಡಿ. ಮೊದಲು ಒಂದು ಲಾಕ್ನ ಮಾಡ್ಕೊಳ್ಳಿ. ಮಾಡಿಕೊಂಡು 2 ಚೈನ್ನ ಹಾಕ್ಕೊಳ್ಬೇಕು. ಏಕೆಂದರೆ ನಾವಿಲ್ಲಿ ಡಬಲ್ ಕ್ರೋಶೆಟ್ ಕಂಬ ಮಾಡಬೇಕಲ್ವಾ, ಹಾಗಾಗಿ ಕಂಬ ಮಾಡೋಕ್ಕೆ ಮುಂಚೆ ನಾವು 2 ಚೈನ್ ಹಾಕಿದ್ರೆ ಅದು ನಿಮಗೆ ಕಂಬದ ಥರ ಹೈಟ್ ಬರುತ್ತೆ. ಆಮೇಲೆ ಅದನ್ನು ಕೂಡ ನೀವು ಒಂದು ಕಂಬ ಅಂತ ಕನ್ಸಿಡರ್ ಮಾಡಿಕೊಂಡು ಆಮೇಲೆ ಈ ರಿಂಗ್ ಬೀಡ್ ಏನಿರುತ್ತೆ ಅದ್ರ ಸುತ್ತಲೂ ಡಬಲ್ ಕ್ರೋಶೆಟ್ನ ಫಿಲ್ ಮಾಡ್ಕೊಂಡು ಬರಬೇಕು. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೋಬೇಕು. ದಾರ ಸುತ್ತಕೊಂಡು ಅದನ್ನು ನೋಡಿ ಈ ಥರ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ರಿಂಗ್ ಬೀಡ್ ಒಳಗಡೆಯಿಂದ ದಾರ ಹೀಗೆ ಮೇಲೆ ತಗೊಳ್ಳಿ. ಆಮೇಲೆ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ, ಅದರಲ್ಲಿ 2 ಈ ರೀತಿ ಮಾಡಿಕೊಂಡ್ರೆ ಡಬಲ್ ಕ್ರೋಶೆಟ್ ಆಗುತ್ತೆ. ಮತ್ತು ನಾವು ಏನು ಎಕ್ಸ್ಟ್ರಾ ಥ್ರೆಡ್ನ ಬಿಟ್ಟಿದ್ದೀವಲ್ಲ, ಆ ಥ್ರೆಡ್ನ ನೋಡಿ ನಾನು ಈ ರೀತಿ ಕಂಬದ ಮಧ್ಯ ಆ ರಿಂಗ್ ಬೀಡ್ ಮೇಲೆ ಕೂರಿಸ್ಕೊಂಡು ನಾನು ಎಣ್ಕೊತಾ ಬರ್ತಾಯಿದ್ದೀನಿ. ಯಾಕೆಂದರೆ ನಾವು ಕಟ್ ಮಾಡ್ಕೊಳಕ್ಕಾಗಲ್ಲ. ಕಟ್ ಮಾಡ್ಕೊಂಡ್ಬಿಟ್ರೆ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ನೀವು ಈ ರೀತಿ ಎಣ್ಕೊಂಡು ಬಂದರೆ ಅದು ಅದರೊಳಗಡೆ ಸೇರ್ಕೊಂಡ್ಬಿಡುತ್ತೆ, ಮತ್ತು ನಿಮಗೆ ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ. ನೀವು ಗ್ಲೂ ಪೇಸ್ಟ್ ಮಾಡಿದ್ರೂ ಬಿಚ್ಚೋಗ್ಬೋದು. ಸೊ ಈ ರೀತಿ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ನೋಡಿ ರಿಂಗ್ ಬೀಡ್ಗೆ ಟೋಟಲಾಗಿ 30 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. 30 ಅಥವಾ ನೀವು ಈಕ್ವಲ್ ಆಗಿ ಮಾಡ್ಕೊಳ್ಳಿ. ಸೊ ನೀವು 30 ಆದರೂ ಮಾಡ್ಕೊಳ್ಳಿ, 28, 30 ಟೋಟಲಾಗಿ ಎಷ್ಟು ಇಡಿಸುತ್ತೆ ನೋಡಿ. ನನಗೆ 30 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ನಾನು ಟೋಟಲಾಗಿ. ಮಾಡ್ಕೊಂಡ್ಮೇಲೆ ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿರ್ತೀರಲ್ಲ, ಆ ಚೈನಿಗೆ ಮೇಲ್ಗಡೆ ಹೋಲ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಬಿಡಿ. ಆವಾಗ ಒಂದು ರೌಂಡ್ ಫಿನಿಶ್ ಆದಂಗೆ ಆಗುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಡಿಸೈನ್ನ ಶುರು ಮಾಡಬೇಕು. 30 ಕಂಬಗಳು ಮಾಡಿದ್ಮೇಲೆ ಲಾಕ್ ಮಾಡಿದ್ಮೇಲೆ ಮತ್ತೆ ಸೇಮ್ 2 ಚೈನ್ ಹಾಕಿ ಸ್ಟಾರ್ಟ್ ಮಾಡಬೇಕು. 2 ಚೈನ್ ಹಾಕಿ ಆಮೇಲೆ ನೋಡಿ ಈ ರೀತಿ ಒಂದೊಂದೇ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ನಿಮಗೆ ಒಂದೊಂದು ಕಂಬದ ಮೇಲೂ ಒಂದೊಂದು ಓಲ್ಗಳು ಕಾಣಿಸ್ತಾ ಇರುತ್ತೆ. ಚಿಕ್ಕದಾಗಿ ಕಂಬದ ಮೇಲೆ ನಾವು ಏನು ಎಳೆದಿರ್ತೀವಲ್ಲ ಆ ಜಡೆ ರೀತಿನಲ್ಲಿ ಕಾಣಿಸ್ತಾ ಇರುತ್ತಲ್ಲ, ಆ ಹೋಲ್ಗೆ ಒಂದೊಂದು ಹೋಲ್ಗೂ ಒಂದೊಂದು ಕಂಬ ಮಾಡ್ಕೊತಾ ಬರಬೇಕು. ಮತ್ತು ನಾನಿಲ್ಲಿ ಪೂರ್ತಿ ಕಂಬನ ಮಾಡ್ತಾಯಿಲ್ಲ. ಸೆಕೆಂಡ್ ಸ್ಟೆಪ್ಪು ಹಾಫ್ ಸರ್ಕಲ್ ಮಾತ್ರ ಮಾಡ್ತಾ ಇರೋದು. ಅಂದರೆ ನಾವಿವಾಗ ಫಸ್ಟ್ ಸ್ಟೆಪ್ಪಲ್ಲಿ 30 ಕಂಬ ಹಾಕ್ಕೊಂಡಿದ್ದೀವಲ್ಲ, ಸೆಕೆಂಡ್ ಸ್ಟೆಪ್ಪಲ್ಲಿ 15 ಕಂಬನ ಮಾಡ್ಕೊಳ್ಳಿ. ಮಧ್ಯಕ್ಕೆ ಕರೆಕ್ಟಾಗಿ ನಿಮಗೆ ಹಾಫ್ ಸರ್ಕಲ್ ಥರ ಕಂಪ್ಲೀಟ್ ಆಗುತ್ತೆ. ನಾವು ಫುಲ್ ಮಾಡ್ಕೊಳ್ಳೋಂಗಿಲ್ಲ, ಹಾಫ್ ಸರ್ಕಲ್ ಮಾಡ್ಕೊಳ್ತಾ ಇರೋದು.
ನೋಡಿ ಈ ರೀತಿ ಒಂದೊಂದು ಕಂಬದ ಮೇಲೂ ಒಂದೊಂದು ಬೀಡ್. ಮತ್ತು ನೋಡಿ ನಾನು ಅಟ್ ಎ ಟೈಮು 3 ಬೀಡ್ಗಳನ್ನ ತಗೊಂಡು ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಪ್ರಾಕ್ಟೀಸ್ ಆಗಿರೋದ್ರಿಂದ 3-4 ಬೀಡ್ಗಳನ್ನ ಈ ರೀತಿ ತಗೊಂಡು ಮಾಡ್ಕೋಬೋದು. ಹೊಸದಾಗಿ ಕಲಿತಾ ಇರೋರು ಕೂಡ 2 ಬೀಡ್ಗಳನ್ನ ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ. ಯಾಕೆಂದರೆ ನಾವು ಒಂದೊಂದು ಬೀಡ್ಗೂ ಒಂದೊಂದು ಬಾರಿ ಕೈ ತೆಗೆದು ಬೀಡನ್ನ ಎತ್ಕೊಂಡು ಮತ್ತೆ ಹ್ಯಾಡ್ ಮಾಡಿಕೊಂಡು ಮತ್ತೆ ಕಂಬ ಮಾಡಿದ್ಮೇಲೆ ಮತ್ತೆ ಬೀಡ್, ನೀವು ಅಟ್ ಎ ಟೈಮು 3-4 ಬೀಡ್ಗಳನ್ನ ಹಾಕಿ ಮಾಡ್ಕೊಳಕ್ಕೆ ಅಭ್ಯಾಸ ಮಾಡ್ಕೊಂಡ್ರಿ ಅಂದರೆ ಸೊ ಈಸಿಯಾಗಿ ಬೇಗ ನಿಮಗೆ ಏನು ಆರ್ಚ್ ಕಂಪ್ಲೀಟ್ ಆಗ್ತಾ ಹೋಗ್ತಾ ಇರುತ್ತೆ, ಟೈಮ್ ಸೇವ್ ಆಗ್ತಾ ಇರುತ್ತೆ, ಬೇಗ ಫಾಸ್ಟ್ ಮೂವಿಂಗ್ ಆಗುತ್ತೆ. ಸೊ ನೋಡಿ ಈ ರೀತಿ ಹಾಫ್ ಸರ್ಕಲ್ನ ಮಾಡ್ಕೋಬೇಕು. ನೋಡಿ ನಾನು ಇವಾಗ 15 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ಬರುತ್ತೆ ನಿಮಗೆ ಹಾಫ್ ಸರ್ಕಲ್ಲು. ಅದಕ್ಕೋಸ್ಕರನೇ 30 ಕಂಬ ಅಂತ ಹೇಳಿದ್ದು. ಇವಾಗ 2 ಚೈನ್ಗಳನ್ನ ಹಾಕಿಬಿಟ್ಟು ಥ್ರೆಡ್ನ ಕಟ್ ಮಾಡಿ ದಾರನ ಮೇಲಕ್ಕೆ ಎತ್ಕೊಂಬಿಡಿ. ಈ ರೀತಿ ನಾನಿಲ್ಲಿ ಹೇಗೆ ಮಾಡ್ತಾ ಇದ್ದೀನಿ ಅದೇ ರೀತಿ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣಿಸುತ್ತೆ. ಇವಾಗ ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ಲ ಅದನ್ನು ಬ್ಯಾಕ್ ಸೈಡ್ಗೆ ನಾವು ಗ್ಲೂ ಪೇಸ್ಟ್ ಮಾಡಬೇಕು. ಗ್ಲೂ ಹಾಕಿಬಿಟ್ಟು ಗಮ್ ಹಾಕಿ ಅಂಟಿಸ್ಕೊಂಬಿಡಿ. ನೋಡಿ ಈ ರೀತಿ ಗಂಟನ್ನ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಇಷ್ಟು ಎಕ್ಸ್ಟ್ರಾ ಥ್ರೆಡ್ ಬೇಡ. ಈ ರೀತಿ ಅಂಟಿಸ್ಕೋಬೇಕು. ಎಳೆದ್ಬಿಟ್ಟು ನೀಟಾಗಿ ಅದನ್ನು ಅಂಟಿಸ್ಕೊಂಡು ಸ್ವಲ್ಪ ನೀವು ಒಣಗಕ್ಕೆ ಬಿಟ್ಬಿಟ್ರೆ ಅಂಟ್ಕೊಂಡ್ಬಿಡುತ್ತದು. ಏಕೆಂದರೆ ನಾವು ರೇಷ್ಮೆ ಸೀರೆ, ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ನಾನು ಆ್ಯಕ್ಚುಲಿ ಕುಚ್ಚು ಹಾಕ್ತಾ ಇರೋದು. ಅದರಲ್ಲಿ ಕಲರ್ ಕಾಂಬಿನೇಷನ್ನು ಯೆಲ್ಲೋ ಆ್ಯಂಡ್ ಗೋಲ್ಡ್ ಇದೆ. ಕಸ್ಟಮರ್ ಬಂದು ನನಗೆ ಬೇರೆ ಯಾವ ಕಲರು ಬೇಡ, ಅವರೇನೋ ಬೇರೆ ಕಲರ್ ಬ್ಲೌಸೇ ಸ್ಟಿಚ್ ಮಾಡಿಸ್ತಾ ಇದ್ದೀನಿ ಅಂದರು. ಬಟ್ ನನಗೆ ಯೆಲ್ಲೋ ಕಲರಲ್ಲೇ ಟಸಲ್ಸ್ ಬೇಕು ಅಂತ ಅವರೇ ಚೂಸ್ ಮಾಡಿರೋವಂಥ ಡಿಸೈನ್ ಇದು. ಸೊ ಹಾಗಾಗಿ ನಾನು ಅದೇ ಸೇಮ್ ಕಲರಲ್ಲಿ ಟಸಲ್ಸ್ನ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಆ ಕಲರ್ ಕಾಂಬಿನೇಷನ್. ಅಂದರೆ ಏನು ಕಾಂಬಿನೇಷನ್ ಇಲ್ಲ ಅಂದ್ರೂ ಗೋಲ್ಡ್ ಆ್ಯಂಡ್ ಯೆಲ್ಲೋಗೆ ಗೋಲ್ಡ್ ಟಸಲ್ಸ್ನೇ ಮಾಡಿದ್ದು, ಗೋಲ್ಡ್ ಆ್ಯಂಡ್ ಯೆಲ್ಲೋ ಟಸಲ್ಸ್ನೇ ಮಾಡಿದ್ದು ತುಂಬ ಚೆನ್ನಾಗಿತ್ತು. ನೋಡಿ ಈ ರೀತಿ ಪೇಸ್ಟ್ ಮಾಡಿದ್ಮೇಲೆ ಅದನ್ನು ಸ್ವಲ್ಪ ನಾವು ಡ್ರೈ ಆಗಕ್ಕೆ ಬಿಡಬೇಕು. ಸೊ ಎಲ್ಲ ಟಸಲ್ಸ್ನು ಮಾಡ್ಕೊಂಡು ಈ ರೀತಿ ಡ್ರೈ ಆಗಕ್ಕೆ ಬಿಟ್ಬಿಡಿ. ಕೊನೆಗೆ ನಾವು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಕ್ಕಲ್ಲ, ಸ್ಟಿಚ್ ಹೊಲಿಬೇಕು ಸೀರೆಗೆ. ನಾನು ಯಾವ ರೀತಿ ಹೊಲಿಯೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ ಇವಾಗ ಸೀರೆ ನೋಡ್ತಾ ಇದ್ದೀರಾ, ಸೇಮ್ ಕಲರ್ ಕಾಂಬಿನೇಷನ್ ಇದೆ, ಗೋಲ್ಡ್ ಆ್ಯಂಡ್ ಯೆಲ್ಲೋ ಇದೆ ಫುಲ್ಲು. ಇವಾಗ ನೋಡಿ ನಾನು ಟಸಲ್ಸ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನೊಂದು 20 ಟಸಲ್ಸ್ನ ಮಾಡಿಕೊಂಡೆ ಸ್ಯಾರಿಗೆ. ಅಂದರೆ ತುಂಬ ಹತ್ರನೂ ಇಲ್ಲ, ತುಂಬ ದೂರನೂ ಇಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನಾವು. ನಾನಿಲ್ಲಿ ಗೋಲ್ಡ್ ಕಲರ್ ಥ್ರೆಡ್ಡೇ ತೊಗೊಂಡಿದ್ದೀನಿ. ಸೀರೆ ಸೆರಗು ಯಾವ ಕಲರ್ ಇರುತ್ತೆ ಆ ಕಲರ್ ಥ್ರೆಡ್ನ ತೊಗೊಳ್ಳಿ, ಆವಾಗ ನಿಮಗೆ ಅದು ಗೊತ್ತಾಗೋದಿಲ್ಲ. ನಾನು ಗೋಲ್ಡ್ ಕಲರ್ ತಗೊಂಡು ನಾವು ಈ ರೀತಿ ಸೀರೆ 2 ಎಳೆ ದಾರ ತಗೊಂಡು ಅದು ತುದಿಗೆ ಗಂಟು ಹಾಕ್ಕೊಂಡಿದ್ದೀನಿ ನಾರ್ಮಲ್ ನೀಡಲ್ಗೆ. ಸೀರೆ ಹಿಂಭಾಗದಿಂದ ನೀಡಲ್ನ ಈ ರೀತಿ ಮೇಲಕ್ಕೆ ಎತ್ಕೊಳ್ಳಿ. ಸೀರೆ ಹಿಂಭಾಗದಿಂದ ನೀಡಲ್ನ ಮೇಲಕ್ಕೆ ಎತ್ಕೊಳ್ಳಿ. ಆಮೇಲೆ ತುದಿನಲ್ಲಿ ಗಂಟು ಹಾಕಿರ್ತೀರಲ್ಲ, ಆ ಗಂಟು 2 ಎಳೆ ದಾರ ಇರುತ್ತಲ್ಲ, 2 ಎಳೆ ದಾರದ ಮಧ್ಯದಲ್ಲಿ ಸೂಜಿನ ಕೆಳಗೆತ್ಕೊಳ್ಳಿ. ಆವಾಗ ಈ ರೀತಿ ಲಾಕ್ ಆಗಿಬಿಡುತ್ತೆ ನಿಮಗೆ ಥ್ರೆಡ್ಡು. ಲಾಕ್ ಆದಮೇಲೆ ನಾವು 2 ಸ್ಮಾಲ್ ಬೀಡನ್ನ ಹಾಕ್ಕೋಬೇಕು. ನಾನು ಸ್ಮಾಲ್ ಬೀಡ್ ತೊಗೊಂಡಿದ್ನಲ್ಲ ಅದೇ ಸ್ಮಾಲ್ ಬೀಡನ್ನ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸ್ಮಾಲ್ ಬೀಡನ್ನ ಹಾಕ್ಕೋಬೇಕು. ನೋಡಿ ಈ ರೀತಿ ಸ್ಮಾಲ್ ಬೀಡನ್ನ ಹಾಕ್ಕೊಂಡು ಆ ಬೀಡನ್ನ ಎಡ್ಜಿಗೆ ಕೂರಿಸ್ಕೊಳ್ಳೋಣ. ಕೂರಿಸ್ಕೊಂಡಿದ್ದಾದಮೇಲೆ ಇವಾಗ ನಾವು ಟಸಲ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಆ ಟಸಲ್ನ ಮಧ್ಯಕ್ಕೆ ನೋಡಿ, ಇದು 2 ಸೈಡು ಮಧ್ಯಕ್ಕೆ ಟಸಲ್ ಬ್ಯಾಕ್ ಸೈಡಿಂದ ನೀಡಲ್ನ ಹಾಕ್ಕೊಳ್ಳಿ ಫ್ರಂಟಿಗೆ. ನಾನು ಹಾಕ್ತಾ ಇರೋದನ್ನು ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡಿಂದ ಫ್ರಂಟಿಗೆ ಹಾಕ್ಕೊಳ್ಳಿ. ಆಮೇಲೆ 2 ಬೀಡ್ ಹಾಕಿದ್ದೀವಲ್ಲ, ಆ ಬೀಡ್ ಒಳಗಡೆಯಿಂದ ವಾಪಸ್ ಮೇಲಕ್ಕೆ ಹೋಗಬೇಕು. ನಾವು ಬೀಡ್ ಒಳಗಡೆಯಿಂದ ಈ ರೀತಿ ಮೇಲಕ್ಕೆ ಹೋಗಬೇಕು. ಅದನ್ನು ಟೈಟಾಗಿ ಕೂರಿಸ್ಕೋಬೇಕು ಎಡ್ಜಿಗೆ. ನೋಡಿ ಈ ರೀತಿ ಕೂರಿಸ್ಕೊಂಡ್ಮೇಲೆ ಅಲ್ಲಿ ನಾಟ್ ಹಾಕ್ಕೊಳ್ಬೇಕು. ಮೇಲ್ಗಡೆಯಿಂದ ಕೆಳಗಡೆಗೆ ಥ್ರೆಡ್ನ ತಗೊಳ್ಳೋಣ. ಸೀರೆ ಮೇಲ್ಗಡೆಯಿಂದ ಕೆಳಗಡೆಗೆ ಥ್ರೆಡ್ ತಗೊಂಡು ಬೇಕಾದರೆ ನೀವಲ್ಲಿ 1-2 ಬಾರಿ ಹಿಂಗೆ ಮೇಲಿಂದ ಕೆಳಗಡೆಗೆ ರೈಟ್ ಸೈಡ್ಗೆ ಒಂದ್ಸಲ, ಲೆಫ್ಟ್ ಸೈಡಿಗೆ ಒಂದ್ಸಲ ಹಾಕ್ಕೋಬೋದು. ಟೈಟ್ ಆಗಿದೆ ಅಂತ ಅನಿಸಿದ್ರೆ ಅಲ್ಲಿಗೆ ನಾಟ್ ಹಾಕ್ಕೊಬೋದು. ನಾಟ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಗೆ ನಾಟ್ ಕೂತ್ಕೋಬೇಕು. ಒಟ್ಟಿನಲ್ಲಿ ನಾನು ಸ್ಯಾರಿಗೆ ಸೇರಿಸ್ಕೊಂಡು ಅಥವಾ ಥ್ರೆಡ್ನ ಸೇರಿಸ್ಕೊಂಡು ಟೈಟಾಗಿ ನಾಟ್ನ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ
ನಾಟ್ನ ಟೈಟಾಗಿ ಹಾಕ್ಕೋಬೇಕು. ಆ್ಯಂಡ್ ಕಾಟನ್ ಥ್ರೆಡ್ನ ಯೂಸ್ ಮಾಡಿ, ನಿಮಗೆ ಆವಾಗ ಬಿಚ್ಚೋಗೋ ಚಾನ್ಸಸ್ ಇರೋದಿಲ್ಲ. ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಬಾರ್ದು. ನೀವು ಟಸಲ್ಸ್ನ ಏನು ಸ್ಟಿಚ್ ಮಾಡುವಾಗ, ಸೀರೆಗೆ ಹೊಲಿವಾಗ ಕಾಟನ್ ಥ್ರೆಡ್ಡೇ ಯೂಸ್ ಮಾಡ್ಕೊಳ್ಳಿ. ಸ್ಯಾರಿಗೆ ಯಾವುದು ಎಡ್ಜಲ್ಲಿರುತ್ತೆ ಅದನ್ನು ಹಾಕ್ಕೋಬೇಕು. ಆಮೇಲೆ ನೋಡಿ ಒಂದು 2-3 ಗಂಟೆ ಹಾಕ್ಕೊಂಡು ಕಟ್ ಮಾಡ್ಕೋಬೇಕು. ಈ ರೀತಿ ನಿಮಗೆ ಟಸಲ್ಸ್ಗಳು ಕೂತ್ಕೊಳ್ಳುತ್ತೆ. ಇವಾಗ ಮತ್ತೆ ಏನು ಗೊತ್ತಾ, ಇದು ಟಸಲ್ಸ್ ದೊಡ್ಡ ಇರೋದ್ರಿಂದ ನೀವು ತುಂಬ ಹತ್ರಕ್ಕೆ ಹಾಕ್ಕೊಳ್ಬೇಡಿ. ನೋಡಿ, ಒಂದು ಸ್ವಲ್ಪ ಗ್ಯಾಪ್ನ ಕೊಡಿ. ಗ್ಯಾಪ್ನ ಕೊಟ್ಬಿಟ್ಟು ನೋಡಿ, ಒಂದು ಅಂದಾಜು ಗ್ಯಾಪ್ಗಳನ್ನ ಕೊಟ್ಕೊಂಡು ನೀವು ಟಸಲ್ಸ್ನ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ನೋಡಿ, ನಾನಿವಾಗ ಫೈನಲಾಗಿ ಟಸಲ್ಸ್ ಆಮೇಲೆ ಅದರೊಳಗಡೆ ಹೋಲ್ ಇತ್ತಲ್ಲ, ಅದಕ್ಕೆ ಒಂದು ಮೀಡಿಯಮ್ ಸೈಜ್ದು ಬೀಡನ್ನ ಅಂಟಿಸಿದ್ದೀನಿ. ಆವಾಗ ಲುಕ್ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಎಷ್ಟು ಚೆನ್ನಾಗಿ ಬಂದಿತ್ತಂದರೆ ಅಷ್ಟು ಸೂಪರಾಗಿ ಕಾಣಿಸ್ತಾ ಇತ್ತು. ನೀವು ಕೂಡ ಟ್ರೈ ಮಾಡಿ. ಮೈಸೂರು ಸಿಲ್ಕ್ ಸ್ಯಾರಿಗಳಿದ್ರೆ ಅದಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಈ ಒಂದು ಈಸಿ ಆದಂಥ ಡಿಸೈನು ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಗ್ರ್ಯಾಂಡ್ ಬ್ರೈಡಲ್ ಡಿಸೈನು. ಸೊ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಟ್ರೈ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಲು ಮರಿಬೇಡಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.